ಕಳೆದೆರಡು ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದುಡಿಯುತ್ತಿರುವ ಹೊರ ಜಿಲ್ಲೆಗಳ ಜೆಸಿಬಿ ಆಪರೇಟರ್ಗಳ ವಿರುದ್ಧ ಸದ್ದಿಲ್ಲದೆ ದೌರ್ಜನ್ಯಗಳು ನಡೆಯುತ್ತಿದೆ. ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಯ ಆಪರೇಟರ್ಗಳು ಜೆಸಿಬಿ ಮಾಲಕರು ದುಡಿಯಬಾರದು ಎನ್ನುವ ಫರ್ಮಾನ್ ಅನ್ನು ಜಿಲ್ಲೆಯಲ್ಲಿ ಕಾರ್ಯಾಚರಿಸುತ್ತಿರುವ ಜೆಸಿಬಿ ಆಪರೇಟರ್ಗಳ ಸಂಘ ನೀಡಿದೆ. ಈಗಾಗಲೇ 2 ಹೊರ ಜಿಲ್ಲೆಯ ಜೆಸಿಬಿಗಳನ್ನು ಬೇರೆ ಜಿಲ್ಲೆಗೆ ಒತ್ತಾಯಪೂರ್ವಕವಾಗಿ ಹಿಂದಕ್ಕೆ ಕಳುಹಿಸಲಾಗಿದ್ದು, ಇತರ ಜಿಲ್ಲೆಗಳ ಕಾರ್ಮಿಕರು ಭಯದಿಂದ ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿ ಹಾಗೂ ಇತರ ಕಾಮಗಾರಿಗಳಲ್ಲಿ ಕೆಲಸ ನಿರ್ವಹಿಸಲು ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳ ಜೆಸಿಬಿ ಮತ್ತು ಅವುಗಳ ಕಾರ್ಮಿಕರು ಆಗಮಿಸಿ ದುಡಿಯುತ್ತಿದ್ದಾರೆ. ಈ ಪ್ರಕ್ರಿಯೆ ಕಳೆದ ಹಲವು ವರ್ಷಗಳಿಂದ ಹೀಗೆಯೇ ನಡೆದುಕೊಂಡು ಬರುತ್ತಿದೆ. ಇತ್ತೀಚಿನ ಕೆಲವು ದಿನಗಳಿಂದ ಹೊರ ಜಿಲ್ಲೆಯ ಜೆಸಿಬಿಗಳು ಮತ್ತು ಅದರ ಕಾರ್ಮಿಕರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದುಡಿಯಬಾರದು ಎನ್ನುವ ಅನಧಿಕೃತ ಫರ್ಮಾನ್ ಅನ್ನು ಹೊರಡಿಸಲಾಗಿದೆ. ಹೊರ ಜಿಲ್ಲೆಗಳ ಜೆಸಿಬಿ ಕಾರ್ಮಿಕರಿಂದ ತಮಗೆ ತೊಂದರೆಯಾಗುತ್ತಿದೆ ಎನ್ನುವ ಕಾರಣವನ್ನ ನೀಡಿ ಕಳೆದ ಹಲವು ವರ್ಷಗಳಿಂದ ಜಿಲ್ಲೆಯಲ್ಲಿ ನೆಲೆಸಿ ದುಡಿಯುತ್ತಿರುವ ಕಾರ್ಮಿಕರ ಮೇಲೆ ದೌರ್ಜನ್ಯ ಆರಂಭವಾಗಿದೆ. ಈಗಾಗಲೇ 2 ಜೆಸಿಬಿ ಮತ್ತು ಅದರ ಕಾರ್ಮಿಕರು ಕಾರು, ಜೀಪು, ಬೈಕುಗಳಲ್ಲಿ ತಂದ ತಂಡ ಜಿಲ್ಲೆಯಿಂದ ಒತ್ತಾಯಪೂರ್ವಕ ಹೊರದೂಡಿದೆ. ಅಲ್ಲದೆ ಕಾರ್ಮಿಕರಿಗೆ ದೂರವಾಣಿ ಕರೆ ಮಾಡಿ ಜೀವ ಬೆದರಿಕೆಯನ್ನ ನೀಡಲಾಗುತ್ತಿದ್ದು, ಈ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಜಿಲ್ಲೆಯಲ್ಲಿ ಕಾರ್ಯಾಚರಿಸುತ್ತಿರುವ ಜೆಸಿಬಿ ಆಪರೇಟರ್ಗಳ ಸಂಘವೊಂದು ಈ ಕೃತ್ಯದಲ್ಲಿ ತೊಡಗಿಕೊಂಡಿದೆ ಎನ್ನುವ ಆರೋಪವನ್ನು ಹೊರ ಜಿಲ್ಲೆಗಳ ಜೆಸಿಬಿ ಆಪರೇಟರ್ಗಳು ಮಾಡುತ್ತಿದ್ದಾರೆ. ಜೆಸಿಬಿ ದರಕ್ಕೆ ಸಂಬಂಧಪಟ್ಟಂತೆ ಈ ದೌರ್ಜನ್ಯ ಆರಂಭವಾಗಿದೆ ಎನ್ನಲಾಗಿದ್ದು, ಜಿಲ್ಲೆಯಲ್ಲಿ ಕಾರ್ಯಾಚರಿಸುತ್ತಿರುವ ಸಂಘ ಎಲ್ಲ ಆಪರೇಟರ್ಗಳು ತಮ್ಮ ಸಂಘ ನಿಗದಿಪಡಿಸಿದ ದರದಲ್ಲಿ ಕೆಲಸ ಮಾಡಬೇಕೆಂದು ಆದೇಶ ಮಾಡಿದೆ. ಆದರೆ ಈ ಆದೇಶದ ಹೊರತಾಗಿ ಇತರ ಜಿಲ್ಲೆಗಳಿಂದ ಬಂದ ಜೆಸಿಬಿಗಳು ಕಡಿಮೆ ದರದಲ್ಲಿ ಕೆಲಸ ನಿರ್ವಹಿಸುತ್ತಿರುವುದು ಜಿಲ್ಲೆಯ ಸಂಘದ ಅಸಮಾಧಾನಕ್ಕೆ ಕಾರಣವಾಗಿದೆ. ಇದನ್ನೇ ಅಸ್ತ್ರವನ್ನಾಗಿ ಬಳಸಿ ಇದೀಗ ಜಿಲ್ಲೆಯ ಜೆಸಿಬಿ ಆಪರೇಟರ್ಗಳ ಸಂಘದ ಸದಸ್ಯರು ಹೊರ ಜಿಲ್ಲೆಯ ಆಪರೇಟರ್ಗಳ ವಿರುದ್ಧ ದೌರ್ಜನ್ಯ ಆರಂಭಿಸಿದ್ದಾರೆ. ಅವರು ಕೆಲಸ ನಿರ್ವಹಿಸುವ ಸ್ಥಳಕ್ಕೆ ಹೋಗಿ ಬೆದರಿಸುವ, ಅವ್ಯಾಚ್ಯ ಶಬ್ದಗಳಿಂದ ಬೈಯುವ ಕಾರ್ಯವನ್ನ ಆರಂಭಿಸಿರುವುದು ಕಾರ್ಮಿಕರ ಆತಂಕಕ್ಕೆ ಕಾರಣವಾಗಿದೆ. ಸುಮಾರು ಜನರಿಂದ ನಾವೆಲ್ಲ ಒಂದು 20-30 ವರ್ಷದಿಂದ ನಾವೆಲ್ಲ ಇಲ್ಲೇ ಕೆಲಸ ಮಾಡ್ತಿರೋದು. ವಿಷಯ ಏನಂತ ಹೇಳಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಓಕೆ, ಇದು ಏನು ಬಿಟ್ಟು ನೀನು ಅಲ್ಲಿ ಯಾವ ನೀನು ಇಲ್ಲಿ ಯಾವ ಅದೆಲ್ಲ ಬೇಡದ ವಿಷಯ. ನಾವೆಲ್ಲ ಒಂದು, ಎಲ್ಲ ಒಗ್ಗಟ್ಟು. ಕನ್ನಡ ಅಂದ್ರೆ ಎಲ್ಲದೂ ಒಂದೇ, ಕರ್ನಾಡು ಎಲ್ಲದೂ ಇರ್ಬೇಕಾದ್ರೆ ನಾವು ಬೇರೆ ರಾಜ್ಯದವರು ಅಲ್ಲ, ಕೇರಳ ಅಲ್ಲ, ಮಹಾರಾಷ್ಟ್ರ ಅಲ್ಲ, ತೆಲಂಗಾಣ ಅಲ್ಲ, ಯಾವುದೂ ಅಲ್ಲ, ಕರ್ನಾಟಕದವರು ಒಗ್ಗಟ್ಟಲ್ಲಿ ಕೆಲಸ ಮಾಡಿದ್ರೆ ಎಲ್ಲದೂ ಒಳ್ಳೆದಾಗ್ತದೆ. ಆಗಿರ್ಬೇಕಾದ್ರೆ ನೀವು ಯೂನಿಯನ್ಗೆ, ನಿಮ್ಮ ಯೂನಿಯನ್ಗೆ ನಮ್ಮ ಬೆಂಬಲ ಇದೆ. ಆಗಿರ್ಬೇಕಾದ್ರೆ ನಿಮ್ಮ ಯಾವ ರೇಟ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ನಾವು ಯಾವುದೂ ಕಮ್ಮಿ ಮಾಡಿಲ್ಲ. ನಾವು ಯಾರ ಮುಖಾಂತರದಿಂದ ಕೆಲಸ ಮಾಡ್ತೀವಿ ಅವರ ಮುಖಾಂತರದಿಂದಲೇ ಕೆಲಸ ಮಾಡ್ತೀವಿ. ನಾವು ಯಾವ ರೇಟನ್ನು ಕಮ್ಮಿ ಮಾಡಿಲ್ಲ. ಅಂತ ಇದ್ದರೆ ನಿಮ್ಮ ಏನಾದರೂ ಕಂಪ್ಲೇಂಟ್ ಇದ್ದರೆ ನೀವು ದೂರುಗಳನ್ನು ಕೊಡಿ, ಅದಕ್ಕೆ ನಾವು ಅಕ್ಸೆಪ್ಟ್ ಮಾಡ್ತೇವೆ. ಆಗಿದ್ರೆ ಕಮ್ಮಿನೇ ಮಾಡಿಲ್ಲ ಅಂತೇಳಿ ನಿಮ್ಮ ಒಂದು ವಾದವನ್ನು ನಾವು ಒಪ್ಪೋದಿಲ್ಲ ಅಂತೇಳಿ ನಮಗೊಂದು ದಾರಿ ಮಾಡಿಕೊಡಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಮತ್ತು ಈ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಕೆಲವು ದಿನಗಳಿಂದ ಒಂದು ರೀತಿಯ ಜೆಸಿಬಿ ಮತ್ತು ಹಿಟಾಚಿ ಚಾಲಕ ಮಾಲಕರ ಮೇಲೆ ದೌರ್ಜನ್ಯ ಎಸಗುವಂಥ ಘಟನೆಗಳು ನಡೆದಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿತ್ತು. ಈ ಬಗ್ಗೆ ನನಗೆ ಎಲ್ಲ ವಿಚಾರಗಳನ್ನು ತಿಳಿಸಿ, ಈ ರೀತಿ ನಮ್ಮನ್ನು ಬೇರೆ ಜಿಲ್ಲೆಯವರು ನೀವಿಲ್ಲಿಂದ ಹೋಗಬೇಕು, ನಿಮ್ಮನ್ನು ಓಡಿಸ್ತೇವೆ ಅಂತ ಹೇಳುವ ಬೇಡದ ಶಬ್ದಗಳಲ್ಲಿ ಬೈಯುವುದರ ಮೂಲಕ ಒಂದು ರೀತಿಯ ಅನಾಗರಿಕತೆಯನ್ನು ಪ್ರದರ್ಶಿಸಿದಂಥ ಕೆಲವು ಜನರ ವರ್ತನೆಯಿಂದ ಬೇಸತ್ತಂಥವರೆಲ್ಲ ಇವತ್ತು ವಿಶೇಷವಾಗಿ ಜೆಸಿಬಿ ಹಿಟಾಚಿಯ ಚಾಲಕ ಮಾಲಕರು ನಮ್ಮಲ್ಲಿಗೆ ಬಂದಿದ್ದರು. ಇವತ್ತು ಆ ಬಗ್ಗೆ ನಾವು ತುರ್ತಾಗಿ ಒಂದು ಸಭೆಯನ್ನು ಕರೆದು ಏನು ಘಟನೆ, ಏನು ಸಮಸ್ಯೆ ಅಂತೇಳಿ ಅರ್ಥ ಮಾಡಿಕೊಂಡಾಗ, ಇಲ್ಲಿ ಸುಮಾರು 25-30 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ ಹಿಟಾಚಿ ಮತ್ತು ಜೆಸಿಬಿಯ ಕೆಲಸ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ, ಪ್ರಾಮಾಣಿಕವಾಗಿ, ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಕೆಲಸ ಮಾಡಿದಂಥವರೆಲ್ಲ ಇವತ್ತು ಈ ಜಿಲ್ಲೆಯಲ್ಲಿ ಕೆಲಸ ಮಾಡಬಾರ್ದು, ಈ ಜಿಲ್ಲೆಯಿಂದ ನಿಮ್ಮನ್ನು ಓಡಿಸ್ತೇವೆ, ನೀವು ಇರಬಾರ್ದು, ನಾವು ಈ ಊರಿನವರು ಮಾತ್ರ ಮಾಡಬೇಕು ಅಂತ ಹೇಳುವಂಥ ಒಂದು ದೌರ್ಜನ್ಯವನ್ನು ಎಸಗಿದ್ದಾರೆ.
ಅದೇ ರೀತಿ ಅವರ ವಾಟ್ಸಪ್ ಅಲ್ಲಿ ಒಂದೆರಡು ಘಟನೆಗಳನ್ನು ಸಹ ನಮಗೆ ತೋರಿಸಿದ್ರು. ಆ ಒಂದು ಗಾಡಿಯನ್ನು ಓಡಿಸುವಂತದ್ದು, ಒಂದು 25-30 ಜನ ವಾಹನ, ಬೈಕು, ಕಾರುಗಳಲ್ಲಿ ಅದರ ಹಿಂದೆ ಫಾಲೋ ಮಾಡಿಕೊಂಡು ಹೋಗಿ JCB ಮುಂದೆಯಿಂದ ಓಡಿಸುವಂತ ಹೆದರಿಕೆ ಹುಟ್ಟಿಸುವಂತ ಘಟನೆಯನ್ನು ಅವರು ಸಹ ತೋರಿಸಿದ್ರು. ಇದನ್ನೆಲ್ಲ ನೋಡುವಾಗ ನಮಗೆ ಆಗ್ತದೆ, ಇದೇನು ಯಾವ ಸಾಮ್ರಾಜ್ಯ, ಯಾವ ಗೂಂಡಾಗಿರಿ, ಇದು ಯಾವ ದೌರ್ಜನ್ಯ, ಹೀಗೆಲ್ಲ ಮಾಡೋದು ಸರಿಯಾ ಅಂತೇಳಿ ನಮಗೆ ಒಂದು ರೀತಿಯ ಪ್ರಶ್ನೆ ನಮ್ಮಲ್ಲಿ ಮೂಡಿದಾಗ ನಾವು ತುರ್ತಾಗಿ ಇದೆಲ್ಲ ನಡಿಬಾರ್ದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಇಲಾಖೆಗೆ ತಿಳಿಸುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಸ್ಪೀಕರ್ ಅವರಿಗೆ ಸಹ ಗಮನಕ್ಕೆ ತಂದಾಗ, ಇಲ್ಲಪ್ಪ ಹಾಗೆಲ್ಲ ಮಾಡಬಾರ್ದು, ಅದೆಲ್ಲ ಎಲ್ಲಿದೆ, ಸಂವಿಧಾನದ ಹಕ್ಕು ಹಾಗೆ ಹೇಳಿದೆ, ಅದೆಲ್ಲ ಮಾಡಬಾರ್ದು ಅಂತ ಹೇಳುವ ಮಾತನ್ನು ಅವರು ಸಹ ಹೇಳಿದ ನಂತರ ಅದಕ್ಕೆ ಏನಾಗಬೇಕು, ಅದಕ್ಕೆ ಬೇಕಾದ ರಕ್ಷಣೆಯನ್ನು ಸರ್ಕಾರ ತಗೊಳ್ತದೆ ಅಂತ ಹೇಳುವ ಮಾತನ್ನು ಸಹ ಹೇಳಿದರು. ಆದರೂ ಸಹ ಅವರ ನೋವನ್ನು ನಾವೆಲ್ಲ ಕೇಳುವಂತ ಅವಶ್ಯಕತೆ ಇತ್ತು. ಇವತ್ತು ಬಂದು ನಾವೆಲ್ಲ ನಮ್ಮ ನಾಯಕರುಗಳೆಲ್ಲ ಸೇರಿಕೊಂಡು ಅವರ ನೋವನ್ನು ನಾವು ಕೇಳಿದ್ದೇವೆ. ಬಹಳ ವಿಧಾಯಕವಾದ ಘಟನೆಗಳು ಆಗಿದೆ. ಬೇಡದ ಶಬ್ದಗಳಲ್ಲಿ ಬೈಯುವಂಥದ್ದು. ಅವರು 25 ವರ್ಷದಿಂದ ಈ ತಾಲೂಕಲ್ಲಿ ಸುಳ್ಯ, ಪುತ್ತೂರು ಈ ಭಾಗದಲ್ಲೆಲ್ಲ ತಮ್ಮ ಬದುಕನ್ನು ಕಟ್ಟಿ ಮನೆ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಇಂಥವರಿಗೆ ಏಕಪಕ್ಷೀಯವಾಗಿ ಇವರು ನೀವು ಇಲ್ಲಿ ನಿಲ್ಬಾರ್ದು, ನೀವು ಓಡಬೇಕು, ನೀವು ಹಾಸನದವರು, ಇಲ್ಲಿ ಅಲ್ಲಿಯವರು, ಇಲ್ಲಿಯವರು ಅಂತ ಹೇಳುವಂಥದ್ದು ಅಷ್ಟು ಸಮಂಜಸ ಅಲ್ಲ. ಒಂದು ರೀತಿಯ ಅನೈತಿಕ ಪೊಲೀಸ್ ಗಿರಿ ಅಂದ್ರೆ ಗೂಂಡಾಗಿರಿಯನ್ನು ಪ್ರದರ್ಶಿಸಿ ಯಾರು ಕೇಳುವವರಿಲ್ಲ, ಹೇಳುವವರಿಲ್ಲ. ರಾಷ್ಟ್ರಪತಿ ತನಕ ಹೋದ್ರೂ ಸಹ ನಾವು ಬಿಡೋದಿಲ್ಲ. ಇವನಿಗೆ ಏನ್ ಗೊತ್ತು ರಾಷ್ಟ್ರಪತಿ ಯಾರು, ಪ್ರಧಾನಮಂತ್ರಿ ಯಾರು, ಇವನು ಒಬ್ಬ ಸಾಮಾನ್ಯ ಮನುಷ್ಯ ಈ ರೀತಿ ಮಾತಾಡೋದು ಅಂತ ಹೇಳಿದ್ರೆ ಅವನಿಗೆ ಯಾವ ಜ್ಞಾನವೂ ಇಲ್ಲ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಆದ್ರೆ ಇವರನ್ನು ಹೆದರಿಸಲಿಕ್ಕೆ ಆ ರೀತಿ ಮಾಡಿರುವಂತದ್ದು, ಅದನ್ನು ನಾವು ಇವತ್ತು ಒಪ್ಪುವುದಿಲ್ಲ. ಅದಕ್ಕಾಗಿ ಇವತ್ತು ಒಂದು ಸಭೆ ಸೇರಿದ್ದೇವೆ. ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆಯಾಗಿದೆ. ಮುಂದಿನ ದಿನಗಳಲ್ಲಿ ಇವರ ಮೇಲೆ ಯಾವುದೇ ರೀತಿಯ ದೌರ್ಜನ್ಯವನ್ನು ಯಾರು ಕೈಗೊಂಡ್ರು, ಯಾರು ಏನಾದರೂ ಎಲ್ಲಾದರೂ ಮಾಡಿದ್ರೆ ಅದರ ವಿರುದ್ಧ ಸರ್ಕಾರದ ಗೃಹ ಇಲಾಖೆಗೆ ಗಮನಕ್ಕೆ ತರುವುದರ ಮೂಲಕ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗೂಂಡಾ ಕಾಯ್ದೆಯ ಮೇಲೆ ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡಬೇಕು. ಯಾರು ಆ ರೀತಿ ಮಾಡ್ತಾರೆ, ಯಾರು ಮನುಷ್ಯ ಅಲ್ವ ಅವರು ಮಾಡಿದ್ದು, ಮನುಷ್ಯ ಅಲ್ಲದೆ ಬೇರೆ ಯಾರಲ್ಲ, ಅವರಿಗೂ ಕಾನೂನು ಎಲ್ರಿಗೂ ಅನ್ವಯ ಆಗ್ತದೆ. ಅವರ ಮೇಲೆ ಗೂಂಡಾ ಆಕ್ಟ್ ಅನ್ನು ಅವರ ಮೇಲೆ ಹೇರಿ ಅವರಿಗೆ ಸೂಕ್ತವಾದ ನಮ್ಮ ಎಲ್ಲ JCB ಹಿತಾಚಿ ಚಾಲಕ ಮಾಲಕರಿಗೆ ರಕ್ಷಣೆಯನ್ನು ಕೊಡುವಂತ ಕೆಲಸ ಇವತ್ತು ಜಿಲ್ಲಾಡಳಿತ, ಸರ್ಕಾರ, ಗೃಹ ಇಲಾಖೆ ಮಾಡಬೇಕು. ಆ ಒತ್ತಾಯವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲರ ಗಮನಕ್ಕೆ ಈ ವಿಚಾರವನ್ನು ತರ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಅವರಿಗೆ ಹೇಳಿದ್ದೇವೆ, ನೀವು ನಿಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗಿ. ಮುಂದೆ ಇಂಥ ಒಂದು ಘಟನೆ ಆದರೆ ಇದರ ಪರಿಣಾಮ ನೆಟ್ಟಗಿರುವುದಿಲ್ಲ, ಗಂಭೀರವಾಗಿ ಇರ್ತದೆ. ಹೋರಾಟಕ್ಕೆ ಪ್ರತಿ ಹೋರಾಟ ಆಗಬೇಕಾದೀತು ಅಂತ ಹೇಳುವ ಮಾತನ್ನು ಸಹ ನಾವು ಹೇಳಿದ್ದೇವೆ. ಈ ರೀತಿಯಲ್ಲಿ ನಾವು ಎಲ್ಲರೂ ನಡ್ಕೊಳ್ತೇವೆ ಅಂತ ಹೇಳುವ ಮಾತನ್ನು ಅವರ ಗಮನಕ್ಕೆ ತಂದಿದ್ದೇವೆ. ಹೊರ ಜಿಲ್ಲೆಯ ಕಾರ್ಮಿಕರನ್ನ ಹೊರದಬ್ಬುವ ಈ ಫರ್ಮಾನಿನ ವಿರುದ್ಧ ರಾಜ್ಯ ಗೃಹ ಇಲಾಖೆಗೂ ದೂರು ನೀಡಲಾಗಿದೆ. ಇದೇ ರೀತಿಯ ವರ್ತನೆ ರಾಜ್ಯದೆಲ್ಲೆಡೆ ಪ್ರಾರಂಭವಾದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೂ ಧಕ್ಕೆಯಾಗಲಿದ್ದು, ಸಂಬಂಧಪಟ್ಟ ಇಲಾಖೆಗಳು ಈ ಬಗ್ಗೆ ಸೂಕ್ತ ಗಮನ ಹರಿಸಬೇಕೆಂಬ ಒತ್ತಾಯಗಳು ಕೇಳಿಬರಲಾರಂಭಿಸಿದೆ. ಪ್ರವೀಣ್, V4 ನ್ಯೂಸ್, ಪುತ್ತೂರು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.